ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ನಾನಾ ಸಾಹೇಬ್ ಹತ್ರದ್. ವ್ಯಾಟ್ಸಪ್ಗೆ ಕೇಂದ್ರ ಸರ್ಕಾರ ನೋಟಿಸ್. ವ್ಯಾಟ್ಸಪ್ ಘೋಷಿಸಿರುವಂತಹ ಯೂಸರ್ ನೇಮ್ ಸೌಲಭ್ಯದ ಬಗ್ಗೆ ಕೇಂದ್ರ ಸರ್ಕಾರ ತಕರಾರನ್ನು ಮಾಡಿದೆ. ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಬಹಿರಂಗಪಡಿಸದೆ ಬಳಕೆದಾರರ ಹೆಸರು ಮಾತ್ರ ಬಳಸಿ ಸಂದೇಶವನ್ನು ರವಾನಿಸುವ ಅವಕಾಶ ನೀಡುವುದಾಗಿ ಹೇಳಿರುವ ವ್ಯಾಟ್ಸಪ್ಗೆ ಕೇಂದ್ರ ಸರ್ಕಾರ ನೋಟಿಸ್ ನೀಡಿದೆ. ಈ ವಿವರವಾಗಿ ಸಮಾಲೋಚನೆ ಪೂರ್ಣಗೊಳ್ಳುವವರೆಗೆ ಬಳಕೆದಾರರಿಗೆ ಮುಕ್ತವಾಗಿಸಬಾರದು ಎಂಬುದು ಕಂಪನಿಗೆ ತಾಕೀತು ಮಾಡಿದೆ. ಹೊಸ ಸೌಲಭ್ಯದ ಬಗ್ಗೆ 3 ದಿನಗಳಲ್ಲಿ ವಿವರ ನೀಡುವಂತೆ ಸೂಚಿಸಿದೆ. ಕಾನೂನು ಜಾರಿ ಸಂಸ್ಥೆಗಳು ಕೂಡ ವ್ಯಾಟ್ಸಪ್ನ ಹೊಸ ನಡೆಯ ಬಗ್ಗೆ ಪರಿಶೀಲನೆ ನಡೆಸುವಂತ ಸಾಧ್ಯತೆ ಇದೆ. ವ್ಯಾಟ್ಸಪ್ನ ಹೊಸ ನಡೆಯ ಗಂಭೀರ ಕಳವಳಿಕೆಗೆ ಕಾರಣವಾಗಿದೆ. ವ್ಯಾಟ್ಸಪ್ ನೀಡುವ ಉತ್ತರ ತೃಪ್ತಿಕರ ಆಗದೆ ಇದ್ದರೆ ಈ ಸೌಲಭ್ಯ ಜಾರಿಗೆ ಬರೆಯುವುದನ್ನು ತಡೆಯಬಹುದು ಎಂದು ಅಧಿಕಾರಿಗಳು ಸೂಚಿಸಿದ್ದಾರೆ. ಈ ವಿವರವಾಗಿ ವ್ಯಾಟ್ಸಪ್ ಕಡೆಯಿಂದ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ. ವ್ಯಾಟ್ಸಪ್ ಬಗ್ಗೆ ಉದ್ದೇಶವಿರುವ ಹೊಸ ಸೌಲಭ್ಯವನ್ನು ಹೆಸರನ್ನು ಹೋಲುವಂಥ ಹೆಸರನ್ನು ತನ್ನದೆಂಬುವಂತೆ ಬಳಸಿಕೊಳ್ಳಲು ಅವಕಾಶವನ್ನು ಕೊಡುತ್ತೆ. ಆ ಮೂಲಕ ಅದು ವಂಚನೆಯ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ. ಇದು ಸಮಾಜದ ಸುರಕ್ಷತೆಯ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂಬುದು ಕೇಂದ್ರ ಸರ್ಕಾರ ಮೂಲವೊಂದು ಹೇಳಿದೆ. ವ್ಯಾಟ್ಸಪ್ನ ಬಳಕೆದಾರರು ತಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಬಹಿರಂಗಪಡಿಸದೆ ಇತರರ ಜೊತೆಗೆ ಸಂವಹನ ನಡೆಸಲು ಸಾಧ್ಯವಾಗುವ ಯೂಸರ್ ನೇಮ್ ಸೌಲಭ್ಯವನ್ನು ಈ ವರ್ಷದಲ್ಲಿ ಮುಂದೆ ಜಾರಿಗೆ ತರಲಾಗುತ್ತದೆ ಎಂದು ಕಂಪನಿ ಹೇಳಿದೆ. ಬಳಕೆದಾರರು ಯೂಸರ್ ನೇಮ್ ಅನ್ನು ಈಗಾಗಲೇ ಕಾಯ್ದಿರಿಸಿಕೊಳ್ಳಬಹುದು ಎಂಬುದನ್ನು ಕೂಡ ತಿಳಿಸಿದೆ. ವ್ಯಾಟ್ಸಪ್ ಹೇಗೆ ತಡೆಯುತ್ತದೆ ಎಂಬ ಪ್ರಶ್ನೆಯನ್ನು ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆಯನ್ನು ಎತ್ತಿದ್ದಾರೆ. ಖ್ಯಾತ ಬ್ರ್ಯಾಂಡ್ ಅಥವಾ ಸಂಸ್ಥೆಗಳ ಹೆಸರು ಹೋಲುವ ಇನ್ನೊಂದು ಹೆಸರನ್ನು ಪಡೆಯಲು ಇದು ವಂಚಕರಿಗೆ ಸುಲಭ ದಾರಿಯನ್ನು ಸೃಷ್ಟಿಸಬಹುದು ಎಂಬುದು ತಜ್ಞರ ಆತಂಕವಾಗಿದೆ. ಉದ್ದಿಮೆಗಳು, ಸರ್ಕಾರೇತರ ಸಂಸ್ಥೆಗಳು ಸಾರ್ವಜನಿಕ ವ್ಯಕ್ತಿಗಳ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಹಣಕಾಸಿನ ವಂಚನೆ ನಡೆಸಬಹುದು ಎಂಬುದು ಕೂಡ ಹಲವಾರು ಕಳವಳ ವ್ಯಕ್ತಪಡಿಸಿದ್ದಾರೆ. ಅದರ ಮುಖ್ಯಾಂಶಗಳು: ಮುಖ್ಯವಾಗಿ ಭಾರತದಲ್ಲಿ ವ್ಯಾಟ್ಸಪ್ ಅನ್ನು ಬಳಸುವವರ ಸಂಖ್ಯೆ ಅಂದಾಜು 50 ಕೋಟಿ ಬಳಕೆದಾರರನ್ನು ಹೊಂದಿದೆ. ಭಾರತ ವ್ಯಾಟ್ಸಪ್ ಪಾಲಿಗೆ ಬಹುದೊಡ್ಡ ಮಾರುಕಟ್ಟೆ. ಹೊಸ ಸೌಲಭ್ಯ ಬಳಕೆದಾರರ ಖಾಸಗಿತನವನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ ಎಂಬುದು ಕಂಪನಿಯ ಹೇಳಿಕೆ. ಸೌಲಭ್ಯ ಜಾರಿ ಬಂದ ಬಳಿಕ ವ್ಯಾಟ್ಸಪ್ ಮೂಲಕ ಹೊಸಬರೊಂದಿಗೆ ಸಂವಹನ ನಡೆಸುವಾಗ ಮೊಬೈಲ್ ಸಂಖ್ಯೆ ಹಂಚಿಕೊಳ್ಳಬೇಕಾದ ಅಗತ್ಯತೆ ಇರುವುದಿಲ್ಲ ಎನ್ನುವುದು ವ್ಯಾಟ್ಸಪ್ ಕಂಪನಿಯ ಒಂದು ವಿಷಯವಾಗಿದೆ. ಧನ್ಯವಾದಗಳು.